ಅಮ್ಮ ಯಾಕೆ ಗಂಜಿ ಕುಡಿತಾ ಇದೀಯಾ? ಅನ್ನ ಸಾಂಬಾರು ಇತ್ತಲ್ವಾ? ನಂಗೆ ಯಾರಪ್ಪ ಇದ್ದಾರೆ ಹಾಕಿನ ತಿನ್ಕೊಂಡು ಒಂದು ಮೂಲೆಯಲ್ಲಿ ಮಲಗಿರ್ತೀನಿ. ಏಯ್ ಏನು ಪೊಗರ ನಿಂಗೆ? ಅಮ್ಮನಿಗೆ ಅನ್ನ ಸಾಂಬಾರು ಹಾಕೊಡಕ್ಕೆ ನಿಂಗೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ? ಅಲ್ಲ ರೀ, ನನ್ನ ಮಾತು ಸ್ವಲ್ಪ ಕೇಳಿ. ಸುಮ್ಮನೆ ಏನೇ ಕೇಳೋದು? ಇನ್ನೊಂದ್ಸಲ ಅಮ್ಮನಿಗೆ ಭೇದ ಭಾವ ಮಾಡಿದ್ರೆ ಭಾವ ಪೂರ್ಣ ಶ್ರದ್ಧಾಂಜಲಿ ಆಗೋಗ್ತೇ ನೀನು. ನನ್ನ ನೀನು ಗೆಲ್ಲಲಾರೆ ಕುಣಿದು ಕುಣಿದು ಚೆಲುವೆ ತಕಿ. ಏನಂತ ಆಶೀರ್ವಾದ ಮಾಡ್ಲಿ ವೀರಣ್ಣ? ನನಗೆ ಮೋಸ ಮಾಡಿದಿರಿ, ದ್ರೋಹ ಮಾಡಿದಿರಿ, ಅದಕ್ಕೆ ನೀವು ಈ ಟಿವಿ ಸೀರಿಯಲ್ ಅಲ್ಲಿ ಯಾವಾಗ್ಲೂ ಅತ್ತೆನ ಕೆಟ್ಟೋಳಾಗೆ ತೋರಿಸ್ತಾರೆ. ಅತ್ತೆ, ರಸಂ ಗುಳಿ ಹಾಕ್ಬೇಕಾ? ಇಲ್ಲಮ್ಮ, ಒಂದ್ ಬಾಟಲ್ ಫಿನೈಲ್ ಹಾಕ್ಬಿಡು, ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀವಿ. ರಸಂಗೆ ಹುಳಿ ಹಾಕ್ಬೇಕಾ ಅಂತ ಕೇಳ್ತಿಯಲ್ಲೇ? ಈಗ ತಾನೇ ಕಲಿತಾ ಇದ್ದೀನತ್ತೆ, ಹೇಳ್ಕೊಡಿ. ನಾನೇ ನಡ್ಗೆ ಟ್ರೈನಿಂಗ್ ಸ್ಕೂಲ್ ಮಾಡಿಸ್ತಾ ಇದ್ದೀನ, ಮನೆಯಲ್ಲೇ ಕಲ್ತ್ಕೊಂಡ್ ಮಾಡ್ಬೇಕು ತಾನೆ. ಗಂಡನ ಅತ್ತೆ ಬಗ್ಗೆ ಹೆಂಚಾಡಿ ಹೇಳೋದು, ಗಂಡನ ಹೆಂಗ್ ಬುಟ್ಟಿಗೆ ಹಾಕೊಳ್ಳೋದು, ಇದೆಲ್ಲ ಕಲ್ತ್ಕೊಂಡ್ ಬರ್ತೀರಾ? ಇರೋದೇ ಹೇಳಿದ್ರೆ ಉಡ್ದು ಬಿಡ್ತೀನಿ. ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ಲಾ? ಹಲೋ ಬುಜ್ಜಿ, ಯಾಕೆ ಮತ್ತೆ ಹೇಳ್ತಾ ಇದ್ಯಾ? ಅಡ್ಗೆ ಮಾಡಕ್ ಬರಲ್ಲ ಅಂತ ಬೈತಿದಾರೆ ನನ್ಗೆ. ಹಾ, ಅಡ್ಗೆ ಮಾಡ್ಲಿಲ್ಲ ಅಂತ ಬೈದ್ಲಾ? ಏನೋ ಬಂದಿದೆ ನಿಮ್ಮ ಹತ್ರ ರೋಗ. ನಮ್ಮ ಮನೆಯಲ್ಲಿ ರಾಣಿ ತರ ಸಾಕಿದ್ದಾರೆ, ಅಡ್ಗೆ ಮನೆ ಯಾವ ಕಡೆ ಇದೆ ಅಂತಾನ ಗೊತ್ತಿಲ್ಲ ಅಂತ ಹೇಳು. ಸಾರಿ ಮಮ್ಮಿ. ನಿನ್ ಗಂಡನ್ ಚೆನ್ನಾಗಿ ದಬಾಯಿಸೆ. ಆಯ್ತು. ಪಾಪ ನೀನಿನ್ನು ಅಡ್ಗೆ ಕಲಿತಾ ಇದ್ಯಾ, ಹೇಳ್ಕೊಡಕ್ಕೆ ಏನೇ ಬಂದಿರೋದು ನಿಮ್ಮತ್ತೆ ಪಿಂಡ. ಚಾನ್ಸ್ ಸಿಕ್ಕಿದ್ರೆ ಸೌಟ್ ತೆಗ್ದು ಮುಖಕ್ಕೆ ಹಾಕ್ಬಿಡು. ಸರಿ, ಜಾಸ್ತಿ ಮಾತಾಡಕ್ಕಾಗಲ್ಲ, ಸಾಯಂಕಾಲ ಫೋನ್ ಮಾಡ್ತೀನಿ. ಏನೇನಿಂದ ಅವತಾರ? ಎಲ್ಲಿ ತಾಳಿ? ಅದು ಡ್ರೆಸ್ಸಿಗೆ ಮ್ಯಾಚ್ ಆಗಲ್ವಲ್ಲ, ಅದಕ್ಕೆ. ನಿನ್